ಶಾಲೆಗಳು ಪ್ರಾರಂಭ ಆಗಿದೆ. ಗುರುಗಳೆಲ್ಲ ಸಂತೋಷದಿಂದ ಬರುವ ಶಿಷ್ಯ ವೃಂದದ ಮೇಲೆ ಹೂವಿನ ಪಕಳೆಗಳನ್ನು ಎಸೆದು ಸ್ವಾಗತಿಸ್ತಾ ಇದ್ದಾರೆ. ನಾನು ಯೋಚನೆ ಮಾಡಿದ್ದೇನೆಂದರೆ, ಒಂದಾನೊಂದು ಕಾಲದಲ್ಲಿ ಗುರು ಪರಂಪರೆ ಎಷ್ಟು ಅದ್ಭುತವಾಗಿತ್ತು. ಗುರುಗಳ ಪಾದಕ್ಕೆ ಹೂವಿನಿಂದ ನಾವು ಪೂಜೆ ಮಾಡಿ ನಮಸ್ಕರಿಸಿ ಶಾಲೆಗೆ ಹೋಗಿದ್ದು ನಮಗೆ ನೆನಪಿದೆ. ಮಾಸ್ಟ್ರು ಬಂದರು, ನಮಸ್ಕಾರ ಮಾಡಿ ಆಶೀರ್ವಾದ ಪಡಿ ಅಂತ ಹಿರಿಯರು ಹೇಳ್ತಿದ್ರು. ಈಗ ಶಿಷ್ಯವೃಂದದ ಮೇಲೆ ಹೂವಿನ ಹಾರವನ್ನು ಗುರುಗಳೇ ಹಾಕಿ ಶಾಲೆಗೆ ಸ್ವಾಗತಿಸುವಂಥ ಪರಿ ಬಂದಿದೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳದೆ ವಿಧಿ ಇಲ್ಲ. ಇದು ವಿಶೇಷ ಏನಂದರೆ, ಶಿಷ್ಯವೃಂದಕ್ಕೆ ತಮ್ಮ ಬಗ್ಗೆ ತಮಗೇ ಒಂದು ಹೆಮ್ಮೆಯ ಭಾವನೆ ಬಂದು ಅಹಂಕಾರ ಮೊಳಕೆ ಒಡೆಯುವುದಿಲ್ವಾ ಅಂತ ಒಂದು ವರ್ತನೆ ಬೇರೆ ಇದೆ. ಇಲ್ಲಿ ಮಾನಸಿಕವಾಗಿ ಯೋಚನೆ ಮಾಡೋದಾದರೆ, ಅಹಂಕಾರದ ಮೊದಲ ಬೀಜ ಶಾಲಾ ಪ್ರಾರಂಭೋತ್ಸವದ ದಿನ ಯಾವ ವಿದ್ಯಾರ್ಥಿಯಲ್ಲೂ ಮೊಳಕೆ ಒಡೆಯದಿರಲಿ ಎನ್ನುವ ಒಂದು ನಮ್ರ ವಿನಂತಿಯೊಂದಿಗೆ ಎಲ್ಲರಿಗೂ ಶಾಲಾ ಒಂದು ಪ್ರಾರಂಭೋತ್ಸವಕ್ಕೆ ಸ್ವಾಗತ ಕೋರ್ತೀನಿ ಒಬ್ಬ ಅಧ್ಯಾಪಕನಾಗಿ. ನಮಸ್ತೆ.